ಪ್ರಿಯರಾದವರ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಹೇಗಿದೆ? ಬಹಳ ಸುಂದರವಾಗಿದೆ ಅಲ್ಲ? ಪ್ರೆಸೆಂಟ್ ಆಗಿದೆ ಅಲ್ಲ? ಹೌದು, ಲಂಡನ್ ಪಟ್ಟಣದಲ್ಲಿರುವಂಥ ಒಂದು ದೊಡ್ಡ ತೋಟ. ಈ ತೋಟ ಬಹಳ ಸುಂದರವಾಗಿದೆ, ಬಹಳ ರಮ್ಯವಾಗಿದೆ. ಅದರ ಒಂದು ಭಾಗದಲ್ಲಿ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇಲ್ಲಿ ನೋಡಿದರೆ ಲಕ್ಷಗಟ್ಟಲೆ ಜನರು, ಪ್ರವಾಸಿಗರು ಬರುತ್ತಲೇ ಇರುತ್ತಾರೆ ಈ ಸುಂದರವಾದ ಪಟ್ಟಣವನ್ನು ನೋಡುವುದಕ್ಕೆ. ಸರಿ, ನೀವು ಕೂಡ ಒಂದು ದಿನ ಅವಕಾಶ ಸಿಗುವಾಗ ಬಂದು ಈ ಸ್ಥಳಗಳನ್ನೆಲ್ಲ ನೋಡಬಹುದು. ಬಹಳ ವಿಶೇಷ ಏನೆಂದರೆ, ಒಂದು ಕಾಲದಲ್ಲಿ ಈ ಇಂಗ್ಲೆಂಡ್ ದೇಶ ಹಲವು ದೇಶಗಳನ್ನು ತನ್ನ ಆಳ್ವಿಕೆಯ ಕೆಳಗೆ ಇಟ್ಟುಕೊಂಡಿತ್ತು. ಆದರೆ ಇಂದು ಆ ಒಂದು ಮಹಿಮೆಯನ್ನು, ಉನ್ನತವಾದಂಥ ಹಂತವನ್ನು ಕಳೆದುಕೊಂಡಿರುವುದನ್ನು ನಾವೀಗ ನೋಡುತ್ತಾ ಇದ್ದೇವೆ. ಕಾರಣ ಏನು ಗೊತ್ತಾ? ಆ ಕಾಲದಲ್ಲಿ ಈ ದೇಶದಲ್ಲಿ ಯೇಸುವಿಗೆ ಮೊದಲ ಸ್ಥಾನವನ್ನು ಕೊಟ್ಟಿದ್ದರು, ಯೇಸುವನ್ನು ಮಹಿಮೆ ಪಡಿಸಿದರು. ಇಲ್ಲಿಂದ ಅನೇಕ ಮಿಷನರಿಗಳು ಲೋಕದ ಎಲ್ಲ ದೇಶಗಳಿಗೂ ಹೋಗಿ ಸುವಾರ್ತೆಯನ್ನು ಸಾರಿ ಯೇಸುವನ್ನು ಪ್ರಚುರ ಪಡಿಸಿದರು. ಆದರೆ ಯಾವಾಗ ಯೇಸುವನ್ನು ಮರೆತು ಇವರು ಹಿಂಜಾರಿದರೋ, ಈ ದೇಶದ ಮಹಿಮೆಯು, ಆಶೀರ್ವಾದವು, ಉನ್ನತಿಯು ಹೋಗಿಬಿಟ್ಟಿತು. ಇಂದು ಅನೇಕ ಬಾಧೆಗಳನ್ನು ಸಂಧಿಸುತ್ತಾ ಇರುವುದನ್ನು ಕಣ್ಣಾರೆ ನೋಡಬಹುದಾಗಿದೆ. ಯೇಸುವಿನೊಂದಿಗೆ ನಿಮ್ಮ ಜೀವಿತ ಇದ್ದರೆ ಮಾತ್ರ ಆಶೀರ್ವಾದ. ಆತನನ್ನು ಬಿಟ್ಟು ನನ್ನಿಂದ ಆಗುತ್ತದೆ, ನನ್ನ ಬಲ, ನನ್ನ ಸಾಮರ್ಥ್ಯ, ಸ್ವಾರ್ಥ, ಆ ರೀತಿಯಾಗಿ ಹೋಗುವಾಗ ಸ್ವಲ್ಪವಾಗಿ ಆಶೀರ್ವಾದಗಳನ್ನೆಲ್ಲ ಕಳೆದುಕೊಳ್ಳುತ್ತೇವೆ ಎಂಬುದಕ್ಕೆ ಈ ದೇಶವೇ ಒಂದು ಸಾಕ್ಷಿಯಾಗಿದೆ. ಆದರೆ ಪುನಃ ಈ ದೇಶ ಯೇಸುವಿಗಾಗಿ ಎದ್ದೇಳಬೇಕು. ಆ ಬದಲಾವಣೆಗಳು ಬರುತ್ತಾ ಇರುವುದನ್ನು ನಾವು ನೋಡಬಹುದಾಗಿದೆ. ಸರಿ, ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಗೊತ್ತಾ? ಯೆಶಾಯ 54ನೇ ಅಧ್ಯಾಯ 15ನೇ ವಾಕ್ಯ. ದೇವರು ಹೇಳುತ್ತಾರೆ, ಯಾರು ನಿನ್ನ ಮೇಲೆ ವ್ಯಾಜ್ಯ ಮಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ನನ್ನ ಮಗನೇ, ನನ್ನ ಮಗಳೇ, ನಿನಗೆ ವಿರೋಧವಾಗಿ ವ್ಯಾಜ್ಯ ಮಾಡುವಂಥ ಒಂದು ಗುಂಪು ಇದೆ. ನಿಮ್ಮ ಮನೆಯಲ್ಲಿ ಇರಬಹುದು, ಕೆಲಸ ಮಾಡುವಲ್ಲಿ ಇರಬಹುದು, ನೀವು ಬಿಸ್ನೆಸ್ ಮಾಡುವಲ್ಲಿ ಇರಬಹುದು, ನೀವು ವಾಸಿಸುವಂಥ ಸ್ಥಳದಲ್ಲಿ, ನಿಮ್ಮ ಸಭೆಯಲ್ಲಿ ಕೂಡ ಇರಬಹುದು. ನಿಮಗೆ ವಿರೋಧವಾಗಿ ಒಂದುಗೂಡುವಂಥ ಒಂದು ಗುಂಪಾಗಿ ಸೇರಿ ಪ್ಲಾನ್ ಮಾಡುತ್ತಾರೆ. ನಿಮ್ಮನ್ನು ಕುಗ್ಗಿಸಬೇಕು, ನಿಮ್ಮನ್ನು ಅಡಗಿಸಬೇಕು, ನಿಮ್ಮನ್ನು ಇಲ್ಲದಂತೆ ಮಾಡಬೇಕು ಎಂಬುದಾಗಿ ಹಲವು ವಿಧಗಳಲ್ಲಿ ಹೋರಾಡುತ್ತಾರೆ. ಆ ರೀತಿಯಾಗಿ ಹೊಟ್ಟೆ ಕಿಚ್ಚಿನ ದುಷ್ಟರ ಆ ಗುಂಪನ್ನು ನೋಡುವಾಗ ನೀವು ಭಯಪಡುತ್ತಾ ಇರಬಹುದು. ಆದರೆ ದೇವರು ಹೇಳುತ್ತಾರೆ, ನಿನಗೆ ವಿರೋಧವಾಗಿ ವ್ಯಾಜ್ಯ ಮಾಡುವವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಅಂದ್ರೆ ಅವರು ನಾಶವಾಗುತ್ತಾರೆ, ಇಲ್ಲದೆ ಹೋಗುತ್ತಾರೆ ಎಂಬುದಾಗಲ್ಲ. ಒಂದು, ದೇವರು ಅವರನ್ನು ರಿವರ್ಸ್ ಮಾಡುವರು. ಅಂದ್ರೆ ಅವರು ನಿಮ್ಮ ಪಕ್ಷವಾಗಿ ಬರುವರು, ನಿಮಗೆ ಸುರಕ್ಷತೆಯಾಗಿ, ಸಹಾಯವಾಗಿ, ಆದರಣೆಯಾಗಿ ಬಂದು ಬಿಡುತ್ತಾರೆ. ಅದೊಂದು ದೊಡ್ಡ ಆಶೀರ್ವಾದ ತಾನೆ. ನಾನು ಒಂದು ಪಟ್ಟಣಕ್ಕೆ ಹೋಗಿದ್ದೆ ಸೇವೆಗಾಗಿ. ಅಲ್ಲಿ ಒಬ್ಬ ಸೇವಕರು, ಆ ಸಭೆಯು ಚೆನ್ನಾಗಿ ಬೆಳೆಯುತ್ತಾ ಇತ್ತು. ಅಲ್ಲಿ ಒಬ್ಬ ಸಹೋದರ, ಊರಿನಲ್ಲಿ ಇದ್ದಂಥ ಒಬ್ಬ ಸಹೋದರ, ಅವರು ಇವರ ಸೇವೆಗೆ ಎಲ್ಲ ವಿಧಗಳಲ್ಲೂ ಸಹಾಯ ಮಾಡುತ್ತಾರೆ. ಆ ಸೇವಕರ ಬಳಿ ಬಂದು ಅದನ್ನು ಮಾಡಬೇಕಾ, ಇದನ್ನು ಮಾಡಬೇಕಾ, ಏನು ಮಾಡಬೇಕು, ಹಣದ ಕಾರ್ಯದಲ್ಲಿ ಸಹಾಯ ಮಾಡುವರು, ಜನರ ವಿಷಯದಲ್ಲಿ ಸಹಾಯ ಮಾಡುವರು. ಅವರ ಸೇವೆಗೆ ಒಂದು ದೊಡ್ಡ ಸಹಾಯವಾಗಿ ಇರುವುದನ್ನು ನಾನು ನೋಡಿದ್ದೆನೋ. ನಾನು ಕೇಳಿದೆ, ಅವರು ನಿಮ್ಮ ಸೇವೆಗೆ ದೊಡ್ಡ ಒಂದು ಸಹಾಯ ಅಲ್ಲವಾ, ದೊಡ್ಡ ಆದರಣೆ ಅಲ್ಲವಾ ಎಂದು ಕೇಳುವಾಗ ಅವರೇನು ಹೇಳಿದರು ಗೊತ್ತಾ? ಬ್ರದರ್, ಸ್ವಲ್ಪ ಕಾಲಕ್ಕೆ ಮುಂಚೆ ನನ್ನನ್ನು ಬಹಳವಾಗಿ ಹಾಗೆ ಮಾಡಿದಂಥವರು ಇವರು. ಅವರು ಒಂದು ಭಯೋತ್ಪಾದನೆ ಸಂಘಟನೆಗೆ ಸೇರಿದವರು. ಆದ್ದರಿಂದ ನನ್ನನ್ನು ಹಾಗೆ ಮಾಡಿದರು. ಒಂದು ಗುಂಪು ಜನರನ್ನು ಕರೆದುಕೊಂಡು ಬಂದು ನನಗೆ ವಿರೋಧವಾಗಿ, ಸೇವೆಗೆ ವಿರೋಧವಾಗಿ ಜಗಳವೆಲ್ಲ ಆಡಿ ಹೋರಾಡಿದವರು, ನನ್ನನ್ನು ಬೆದರಿಸಿದವರು, ನನಗೆ ವಿರೋಧವಾಗಿ ಏನೇನೋ ಮಾತನಾಡಿದರು, ಮಾಡಿದರು, ಹಲವು ವಿಧಗಳಲ್ಲಿ ತಡೆಗಳನ್ನು ಉಂಟು ಮಾಡಿದವರು. ಆದರೆ ಅದೇ ವ್ಯಕ್ತಿಯೇ ಇಂದು ನನಗೆ ಆದರಣೆಯಾಗಿ, ನನಗೆ ಸಹಾಯವಾಗಿ ನಿಂತು, ನನಗೆ ಒಬ್ಬ ಸೇವಕನ ಹಾಗೆ ಎಲ್ಲವನ್ನು ಮಾಡಿಕೊಡುತ್ತಾರೆಂದು ಹೇಳಿದರು. ಅದು ಹೇಗೆ ಎಂದು ಕೇಳಿದೆ. ದೇವರು ಅವರನ್ನು ಸಂಧಿಸಿದರು, ದೇವರು ಅವರನ್ನು ಬದಲಾಯಿಸಿದರು. ಯಾರು ನನಗೆ ವಿರೋಧವಾಗಿ ನಿಂತು ಕೇಡುಗಳನ್ನು ಮಾಡಿದರೋ ಅವರೇ ಇಂದು ನನ್ನ ಪರವಾಗಿ ನಿಂತು ಸಹಾಯಗಳನ್ನು ಮಾಡುತ್ತಾ ಇದ್ದಾರೆ. ಇದುವೇ ಯೇಸು ಮಾಡಿದಂಥ ಅದ್ಭುತ ಎಂದು ಹೇಳಿದರು. ಇದುವೇ ಈ ವಾಕ್ಯದ ಅರ್ಥ. ನಿಮಗೆ ವಿರೋಧವಾಗಿ ವ್ಯಾಜ್ಯ ಮಾಡುವಂಥವರು ನಿಮ್ಮ ನಿಮಿತ್ತ ಅವರು ಕೆಡವಲ್ಪಡುವರು, ಅಥವಾ ನಿಮಗೆ ಸಹಾಯವಾಗಿ ನಿಲ್ಲುವರು, ಆದರಣೆಯಾಗಿ ಮಾರ್ಪಡುವರು, ನಿಮಗೆ ಅನುಕೂಲವಾಗಿ ಇರುವರು. ಹೌದಾ, ನಿಜವಾ ಎಂದು ಅಂದುಕೊಳ್ಳುತ್ತೀರಾ? ಈ ವಾಗ್ದಾನ ನೆರವೇರುತ್ತದೆ. ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ಭಯಪಡಬೇಡ. ಯಾರು ನಿಮಗೆ ವಿರೋಧವಾಗಿ ಎದ್ದು
ನಿಮಗೆ ವಿರೋಧವಾಗಿ ಕುತಂತ್ರಗಳನ್ನು ಮಾಡಿ ನಿಮ್ಮನ್ನು ಕುಗ್ಗಿಸಬೇಕು, ನಾಶ ಮಾಡಬೇಕು, ಇಲ್ಲದೆ ಮಾಡಬೇಕು ಅನ್ನುತ್ತಾರೋ ಅದೇ ವ್ಯಕ್ತಿಗಳು ನಿಮ್ಮ ಪಕ್ಷವಾಗಿ ತಿರುಗುವರು, ನಿಮಗೆ ಅನುಕೂಲವಾಗಿ ಬದಲಾಗುವರು. ಇದು ಕರ್ತನಿಂದ ನಡೆಯುತ್ತದೆ. ದೇವರು ಮಾಡುವರು, ನಿಮಗೆ ಮಾಡುವರು, ಹಿಂದೆ ಮಾಡುವರು. ನೀವು ನಂಬುತ್ತೀರಾ? ಯಾಕೆಂದರೆ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಜೀವವನ್ನೇ ಕೊಟ್ಟ ದೇವರು ನಮ್ಮ ಶತ್ರುಗಳನ್ನು ನಮಗೆ ಸ್ನೇಹಿತರನ್ನಾಗಿ ಬದಲಾಯಿಸಿ ಕೊಡುವರು. ನಿಮಗೆ ಅದು ನಡೆಯುತ್ತದೆ, ನೀವು ನಂಬಿರಿ. ಹಾಗೆ ಹೇಳಿರಿ, ದೇವರೇ, ಈ ವಾಗ್ದಾನ ನನಗಾಗಿ, ನಾನಿದನ್ನು ನಂಬುತ್ತೇನೆ. ಯಾರು ನನಗೆ ವಿರೋಧವಾಗಿ ಕಾರ್ಯ ಮಾಡುತ್ತಾರೋ ಅವರನ್ನು ನನಗೆ ಅನುಕೂಲವಾಗಿ ಸಹಾಯವಾಗಿ ನೀವು ಬದಲಾಯಿಸಿ ಕೊಡುವಿರಿ. ಈ ವಾಗ್ದಾನ ನೆರವೇರುತ್ತದೆ, ನಾನಿದನ್ನು ನಂಬುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.